ಈ ಗರ್ಜನೆಗೆ ವಿಸಲ್ ಬಂದೇ ಬರುತ್ತೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ರಾವಣ ಅಂದರೆ ಯಶ್ ಅವರು ಅಭಿನಯಿಸಿರುವಂತಹ ಹೊಸ ಸಿನಿಮಾ ಅದ್ರದ್ದು ಟ್ರೈಲರ್ ನೋಡಿದೆ. ಹಾಗಾಗಿ ಅದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ನಾನು ಬಂದಿದ್ದೀನಿ. ನಾವು ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ವಿ. ಸೊ ರಾಮಾಯಣ ಅಥವಾ ರಾವಣ ಆ ಟ್ರೈಲರ್ ನಿನ್ನೆ ರಿಲೀಸ್ ಆಗಿದೆ. ಅದರಲ್ಲೂ ಕೂಡ ನಮ್ಮ ಯಶ್ ಅವರು ರಾವಣ ಪಾತ್ರದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇದರಲ್ಲಿ ರಾಮನಾಗಿ ರಣಬೀರ್ ಕಪೂರ್ ಅವರು, ಸೀತೆಯಾಗಿ ಸಾಯಿ ಪಲ್ಲವಿ ಅವರು, ಲಕ್ಷ್ಮಣ ಆಗಿ ರವಿ ದೂಬೆ ಅವರು, ಶೂರ್ಪಣಖಿಯಾಗಿ ರಾಕುಲ್ ಪ್ರೀತ್ ಸಿಂಗ್ ಅವರು, ದಶರಥ ಆಗಿ ಅರುಣ್ ಗೋವಿಲ್, ಕೈಕಿಯಾಗಿ ಲಾರಾ ದತ್ತಾ. ಇದನ್ನ ಡೈರೆಕ್ಟ್ ಮಾಡಿರೋದು ನಿತೇಶ್ ತಿವಾರಿ, ಪ್ರೊಡ್ಯೂಸ್ ಮಾಡಿರೋದು ನಮಿತ್ ಮಲ್ಹೋತ್ರಾ. ರಾವಣ ಅಂದರೆ ಯಶ್, ಯಶ್ ಅಂದರೆ ರಾವಣ. ಯಾಕೆ ಈ ಮಾತು ಹೇಳಿದೆ ಅಂತಂದರೆ, ಆ ರಾವಣ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ನಮ್ಮ ಯಶ್ ಅವರು. ಒಂದು ಮಿಸ್ಟೇಕ್ ಇಲ್ಲ. ಎಲ್ಲ ಗೊತ್ತಾಗಿರ್ಬೋದು, ಆ ಗಾಂಭೀರ್ಯ ಪ್ರತಿಯೊಂದೂ ಅವರು 100% ವರ್ಕ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಟ್ರೈಲರ್ ಸೂಪರಾಗಿದೆ. ನಾನು ಟ್ರೈಲರ್ನ ತುಂಬ ಸಲ ನೋಡಿದೆ, ಸಖತ್ ಖುಷಿ ಆಗೋಯ್ತು. ಯಾಕೆ ಅಂದರೆ ಒಂದು ಮಿಸ್ಟೇಕ್ ಇಲ್ಲ. ಪ್ರಾಪರ್ಟಿ ಆಗಿರ್ಬೋದು, ಯಾವುದೇ ಒಂದು ವಿಜುವಲ್ ಆಗಿರ್ಬೋದು, ಆ ಸೀನ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಕೂಡ ಯಶ್ ಅವರು ರಾವಣದಲ್ಲಿ ಮಾತ್ರ ತುಂಬ ಚೆನ್ನಾಗಿ ಅಬ್ಬರಿಸಿದ್ದಾರೆ. ಪ್ರತಿಯೊಬ್ಬರು ಆಗಿರ್ಬೋದು, ಯಾರೇ ಇವನು ರಾವಣನ, ಇವನು ರಾಮನ ಅನ್ನೋದು ಯಾರ ಕೈಲೂ ಆಗಲ್ಲ. ಯಾಕೆಂದರೆ ಪ್ರತಿಯೊಬ್ಬರು ಅವರೊಂದು ಕ್ಯಾರೆಕ್ಟರ್ಗಳನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ. ರಾಮ ಆಗಿ ರಣಬೀರ್ ಕಪೂರ್ ಅವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅವ್ರ ಆ್ಯಕ್ಟಿಂಗಲ್ಲೇ ಅವರು ರಾಮ ಹೇಗಿದ್ದನ್ನು ತೋರಿಸಿದ್ದಾರೆ. ಅದರಲ್ಲೂ ಕೂಡ ತುಂಬ ಖುಷಿಯಾಗುತ್ತೆ. ಪ್ರತಿಯೊಬ್ಬರು ಆಗಿರ್ಬೋದು, ಯಾರೇ ಒಬ್ಬರು ಆಗಿರ್ಬೋದು, ಸಾಯಿ ಪಲ್ಲವಿ ಅವರು ಸೀತಾ ಮಾತೆಯಾಗಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ರಾವಣ ಆಗಿ ನಮ್ಮ ಯಶ್ ಅವರು ಸಖತ್ತಾಗಿ ಕಾಣ್ತಾರೆ. ಈ ಒಂದು ಟ್ರೈಲರ್ನ ನೋಡ್ತಾ ಇದ್ರೆ ಇನ್ನೂ ನೋಡಬೇಕು ಅನಿಸುತ್ತೆ, ಅಷ್ಟು ಖುಷಿಯಾಗುತ್ತೆ. ನಾವು ಎಷ್ಟು ದಿವಸದಿಂದ ಕಾಯ್ತಾ ಇದ್ವಿ, ಯಾವಾಗ ರಿಲೀಸ್ ಆಗುತ್ತೆ ಟ್ರೈಲರ್ ನೋಡಬೇಕು ಅಂತ. ಕೊನೆಗೂ ಅದು ಟ್ರೈಲರ್ ನೆನೆ ರಿಲೀಸ್ ಆಯಿತು. ಅದರಲ್ಲೂ ಕೂಡ ಯಶ್ ಅವರು ರಾವಣ ಪಾತ್ರ ಅಂತೂ ಸಖತ್ ಖುಷಿ ಆಗೋಗುತ್ತೆ ನಮಗಂತೂ ನೋಡೋದಕ್ಕೆ. ಯಾಕೆ ಅಂದರೆ ವಿಲ್ಲನ್ನು ಸ್ಟ್ರಾಂಗ್ ಆಗಿದ್ದರೆ ಮಾತ್ರನೇ ಹೀರೋ ಬಂದು ಅಲ್ಲಿ ಫೈಟ್ ಮಾಡೋಕ್ಕಾಗೋದು. ವಿಲ್ಲನ್ನೇ ವೀಕ್ ಇದ್ದರೆ ಏನಾಗುತ್ತೆ, ಅದು ಸಿನಿಮಾನೇ ಒಂಥರ ಬೋರ್ ಆಗಿಬಿಡುತ್ತೆ. ಯಾರು ಟ್ರೈಲರ್ ನೋಡಿಲ್ವೋ ದಯವಿಟ್ಟು ಟ್ರೈಲರ್ ನೋಡಿ. ಹಾಗೆ ಈ ಸಿನಿಮಾನ ಥಿಯೇಟ್ರಲ್ಲಿ ತುಂಬ ಜನ ನೋಡ್ತೀರ ಅಂತ ನನಗೆ ಗೊತ್ತು, ನೋಡ್ತೀರಾ. ಹಾಗಾಗಿ ನನ್ನ ಚಾನಲ್ನ ಕನ್ನಡ ಕದಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.